ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಕನ ಬಳಗದ ಎಲ್ಲ ತಾಯಿಯಂದಿರಿಂದ ಶ್ರೀಮಠದ ಅಡಿಯಲ್ಲಿ ನಡೆಯುವ ಶ್ರೀಮಠದ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ಎಲ್ಲ ಸಂಘಟನೆಗಳಿಗೆ ಪ್ರತಿ ವರ್ಷವೂ ಕೂಡ ಅವರು ಒಂದು ದಾಸೋಹ ಸೇವೆಯನ್ನು ಶ್ರೀಮಠದ ಗದ್ದಿಗೆಯಲ್ಲಿ ಪ್ರತಿ ವರ್ಷವೂ ಕೂಡ ಅವರು ಎಲ್ಲರೂ ಕೂಡಿಕೊಂಡು ಹೊಟ್ಟೆ ತುಂಬ ಎಲ್ಲರಿಗೂ ವಿವಿಧ ಭೋಜನಗಳನ್ನು ತಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಪೂಜ್ಯ ಶ್ರೀಗಳವರು ತಮ್ಮ ಒಂದೆರಡು ಭಾಷಣವನ್ನು ಮಾಡಬೇಕಾಗಿ ಅವರಲ್ಲಿ ನಾನು ಕೋರ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗ ಸಕಲ ಜೀವಾವಳಿಗೆ ಲೇಖನೆ ಬಯಸಿದ ಬಸವಾದಿ ಶರಣರನ್ನು ಅದೇ ಮಹಾ ಬೆಳಗಿನಲ್ಲಿ ಬೆಳೆದು ಹೋದ ಪರಮ ತಪಸ್ವಿ ಪರಮದಾಸೋಗಿ ಚಿತ್ರಗಿ ಜ್ಯೋತಿ ವಿಜಯ ಮಹಂತಿಯೋಳನಾದ ಮಹಂತ ಶ್ರೀಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಬೆಳದಿಂಗಳೂಟದ ಈ ದಾಸೋಹದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಪರಮ ಪೂಜ್ಯ ಗುರುಮಾಂತಪ್ಪಗಳ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಪ್ರಭುದೇವರಲ್ಲಿಯೂ ಇವತ್ತಿನ ಪವಿತ್ರ ವೇದಿಕೆಯಲ್ಲಿ ಆಚೆಯಿಂದಾದ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿಗಳು. 12ನೇ ಶತಮಾನ ಮನುಕುಲಕ್ಕೆ ಒಂದು ಸುವರ್ಣ ಯುಗ. ಮನುಷ್ಯನಲ್ಲೇ ಮಹಾದೇವನನ್ನು ಕಂಡಂಥ ಶತಮಾನ. ಅವರೊಂದು ಬಸವಣ್ಣವರೊಂದು ಮಾತು ಹೇಳ್ತಾರೆ, ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂದೆ. ಲಿಂಗ ಕಟ್ಕೊಂಡ್ರು ಅಂತಂದ್ರೆ ಸಿದ್ದರಾಮೇಶ್ವರ ಹೇಳ್ತಾರೆ, ಶಿವ 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 ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ, ಹರ 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 ಹರನಾಗಿ ಮುರಹರನ ಭಜಿಸೋ ಮನವೇ. ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಲಿಂಗವಾಗೋ ಮನವೇ. ಅದಕ್ಕೆ ದಯವಿಲ್ಲದ ಧರ್ಮ ದೇವು ದಯ ಅಂತೇಳಿ ಆ ಕರುಣೆ ಆ ದಯೆ ಪ್ರತಿಯೊಬ್ಬರಲ್ಲಿ ಲಿಂಗ ನಿರೀಕ್ಷಣೆಯಿಂದ ಅಂಕುರಕ್ಕದ ಹೃದಯದಲ್ಲಿ. ಅದಕ್ಕೆ ಕಂಗಳ ನೋಟ ಹೃದಯದ ಜ್ಞಾನ, ಬರೀ ಭೌತಿಕ ಜ್ಞಾನವನ್ನು ಹೇಳಂಗಿಲ್ಲ ಶರಣರು. ಕಂಗಳ ನೋಟ ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡೋದು ಅಂದರೆ ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂಥ ಒಂದು ಕರುಣೆ ಹೃದಯದಲ್ಲಿ. ಅದು ಲಿಂಗ ಪೂಜೆಯಿಂದ ಶಿವಯೋಗದಿಂದ ಹುಟ್ಟುತ್ತದೆ ಅಂತ ಹೇಳಿ ಅದಕ್ಕೆ ಅಂಗದ ಮೇಲೆ ಲಿಂಗವುಳ್ಳವ್ರನ್ನೆಲ್ಲ ಸಂಗಮನಾಥನೆಂದೇ. ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ, ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ. ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ, ನೀನು ಕಲ್ಲಾದರೆ ನಾನೇನಪ್ಪೆನಯ್ಯ ಅಂತ ಪ್ರಭುದೇವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ದೇವರಂದ್ರೆ ಬರೀ ಜಡವಸ್ತು ಅಲ್ಲ. ಕಲ್ಲಾಗ ಮಣ್ಣಾಗ ಕಟ್ಟಿಗೆಯಾಗ ಫೋಟೋದಾಗ ದೇವ್ರನ್ನ ಕಾಣಂಗಿಲ್ಲ. ದೇವ್ರನ್ನ ಎಲ್ಲಿ ಕಾಣೋದಪ್ಪ ಅಂದ್ರೆ ಎಲ್ಲರೂ ಹೃದಯದಲ್ಲೇ ದೇವರನ್ನು ಕಾಣಬೇಕು, ಎಲ್ಲರಲ್ಲಿ ದೇವರನ್ನು ಕಾಣಬೇಕು, ಸಕಲ ಜೀವಾತ್ಮರಲ್ಲಿ ದೇವರನ್ನು ಕಾಣಬೇಕು. ಇಂಥ ಅದ್ಭುತವಾಗಿ ಆ ಸಂವಿಧಾನವನ್ನು ವಚನ ಸಾಹಿತ್ಯ ಆ ಎಲ್ಲ ಇಡೀ ಲಿಂಗ ಸಾಹಿತ್ಯದ ಸಂವಿಧಾನ ಅನುಭವ ಮಂಟಪದ ಇದನ್ನೇನು ಅದ ಎಲ್ಲ ವಚನ ಸಾಹಿತ್ಯದಲ್ಲಿದೆ. ಅದಕ್ಕೆ ವಚನ ಸಾಹಿತ್ಯ ನೋಡಿರಿ, ಪಂಚೇಂದ್ರಿಯಗಳಲ್ಲಿ ಕಣ್ಣ ಭಾಳ ಶ್ರೇಷ್ಠವಾದದ್ದು, ಭಾಳ ಮಹತ್ವದ್ದು, ಭಾಳ ಸೂಕ್ಷ್ಮವಾದದ್ದು. ಅದಕ್ಕೆ ಶರಣರು ಈ ಕಣ್ಣನ್ನು ಅತೀಂದ್ರಿಯ ಜ್ಞಾನವಾಗಿರುವಂಥ ಶಿವಾನುಭವಕ್ಕೆ ಉಪಯೋಗಿಸ್ಕೊಂಡು, ಅದಕ್ಕೆ ಶಿವಾನುಭವದಿಂದ ಮನುಷ್ಯನಲ್ಲಿ ಆ ಲಿಂಗ ನಿರೀಕ್ಷಣೆಯಿಂದ ನೋಡಿ ಬಹಳ ದೊಡ್ಡ ಶಕ್ತಿ ಮನುಷ್ಯನಲ್ಲಿ. ಏನ ಬೇಡಿದಡಿಯುವ ನಮ್ಮ ಕೂಡಲ ಸಂಗಮ ದೇವ ಅಂತ. ಅದಕ್ಕೆ ಇಂಥ ಒಂದು ಲಿಂಗ ಪೂಜಾ ವಿಧಾನವನ್ನು ಮತ್ತು ಇದನ್ನು ಹೆಂಗಂತಾರ ಸುಲಭೋಪಾಯ ಅಂತ. ಅದಕ್ಕೆ ಅಂಗದ ಮೇಲೆ ಲಿಂಗವ ಧರಿಸಿದವರೆಲ್ಲ ಸಂಗಮನಾಥನೆಂಬೆ ಅಂತ ಎಲ್ಲರೂ ಸಹಿತ ದೇವರಂತ ಹೇಳಿ
ಎಲ್ಲರಲ್ಲಿ ದೇವರನ್ನು ಕಾಣುವಂಥ, ಎಲ್ಲರ ಹೃದಯದಲ್ಲಿ ಆ ದಯಾ ಅಂಕುರ ಆಗುವಂತೆ ಬಹಳ ಪ್ರತಿಯೊಬ್ಬರು ಸಹಿತ. ಮತ್ತು ಅವರೆಲ್ಲ ಎಂಥವರಿದ್ರು, ಭಾಳ ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಕಲ್ತು ಬಂದು PhD ಮಾಡಿದವರು ಅಂತ ಆಗಿರಲಿಲ್ಲ. ಪುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯೋರು, ಚಪ್ಪಲಿ ಹೊಲೆಯವರು ಎಲ್ಲರೂ ಶ್ರಮಜೀವಿಗಳಿದ್ದರು. ಅವರೆಲ್ಲ ಎಷ್ಟು ಜನ ತಾಯಂದಿರು, ಅದಕ್ಕೆ 300 ಜನ ವಚನಕಾರರು, ಅದರಲ್ಲಿ 60 ಜನ ಶರಣೆಯರು. ಏನು ಅಭೂತಪೂರ್ವ ಸಮಾಜೋಧಾರ್ಮಿಕ ಕ್ರಾಂತಿ, ಅಂಥ ಸಾಂಸ್ಕೃತಿಕ ಸಂಪತ್ತಿನ ವಾರಸರಾದ ನಾವು. ಅದಕ್ಕೆ ನಮ್ಮ ಅಕ್ಕನ ಬಳಗದ ತಾಯಂದಿರೆಲ್ಲ ನೋಡಿ ಯೋಗಾಂಗ ತ್ರಿವಿಧಿಯನ್ನು ಅನ್ನೋದು, ಮತ್ತು ನೋಡಿ ಆ ಶಿವಾನುಭವ ಮಾಡ್ಲ ಆಯ್ತನ್ನ ಮನಸ್ಸಲ್ಲಿ ಹಿಂಗೆ ಆಗ್ತದೆ. ಅದಕ್ಕೆ ಅಂಥ